ಬಂದಿರುವಂಥ ಜಾಗ 1.25 ಎಕರೆ. ಈ ರೋಡ್ಗೆ ಹೆಚ್ಚು ಕಮ್ಮಿ ಒಂದು 200 ಅಡಿ ಬರ್ತದ. ಲ್ಯಾಂಡ್ ಕಡೆ ತೋರಿಸ್ತೀನಿ. ನೋಡಿ, ಇದೇ ಜಾಗ 1.25 ಎಕರೆಲ್ಲ ಗಿಡ ಎಲ್ಲ ಈ ರೀತಿ ಇದೆ. ಸಪೋಟೊ, ತೆಂಗು, ಬಾಳೆ ಎಲ್ಲ ಬೇರೆ ಬೇರೆ ಥರ ಹಣ್ಣಿನ ಗಿಡಗಳೆಲ್ಲ ಹಾಕೊಂಡಿದ್ದಾರೆ. 2 ಬೋರ್ಗಲ್ ಐತೆ, ಒಳ್ಳೆ ನೀರಿದೆ ಬೋರ್ಗಲ್ಲಂತೂ. ತೆಂಗಂತೂ ಎಲ್ಲ ಇದೇ ರೀತಿ ಗಿಡ ಐತೆ ನೋಡಿ. ಎಲ್ಲ ಫುಲ್ಲು ತೋಟಲ್ಲಿ ಇದೇ ರೀತಿ ಎಲ್ಲ ಬೇರೆ ಬೇರೆ ಹಣ್ಣಿನ ಗಿಡಗಳೆಲ್ಲ ಐತೆ. ಒಂದು ಮನೆಯೂ ಐತೆ. ಗೇಟ್ ಬಿ ಹಾಕ್ಬಿಟ್ಟಿದ್ದಾರೆ, ಒಳಗಡೆ ಹೋಗೋಕ್ಕಾಗಲ್ಲ. ಜಾಗ ಮಾತ್ರ ಸೂಪರಾಗಿದೆ. ರೋಡ್ಗೆ ಹೆಚ್ಚು ಕಮ್ಮಿ ಒಂದು 200 ಅಡಿ ಬರ್ತದೆ. 200-250 ಅಡಿ ಬರ್ತದೆ. ಜಾಗ ಮಾತ್ರ ಬಾಗ್ಸಾಗಿ ಸ್ಕ್ವೇರ್ ಆಗಿದೆ. ಒಂದು ಮನೆ ಐತೆ, 2 ಬೋರ್ಗಲ್ ಐತೆ. ಸುತ್ತ ಪೆನ್ಷನ್ ಹಾಕಿದ್ದಾರೆ. ಗೇಟ್ ಇದೆ. ಬೇರೆ ಬೇರೆ ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದಾರೆ. ಸಪೋಟ ಮತ್ತು ತೆಂಗು, ಇನ್ನೇನೇನು ಗಿಡಗಳಿದೆ ಕಾಣ್ತಾ ಇಲ್ಲ, ಒಳಗಡೆ ಹೋಗಿಲ್ಲ. ನೋಡಿ, ಇದೇ ರೀತಿ ಇದೆ ಜಾಗಲೆಲ್ಲ ಫುಲ್ ರೆಡ್ ಸಾಯಲು. ಮಳವಳ್ಳಿಯಿಂದ 21-22 ಕಿಲೋಮೀಟ್ರ್ ಆಗುತ್ತಾ. ಮೈಸೂರಿಂದ ಒಂದು 40 ಕಿಲೋಮೀಟ್ರ್ ಆಗುತ್ತಾ, 40-45 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿನ 120 ಕಿಲೋಮೀಟ್ರ್ ಆಗುತ್ತಾ. ಲ್ಯಾಂಡ್ ಅಂತೂ ಸೂಪರಾಗಿದೆ. ಇದು ಪರ್ಚೇಸ್ ಮಾಡಿರುವಂಥ ಜಾಗ. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು. ತೆಂಗೆಲ್ಲ ನೋಡಿ ಇದೇ ರೀತಿ ಇದೆ. ತೆಂಗಂತೂ ಸೂಪರಾಗಿದೆ. 1.25 ಎಕರೆ ಬಂದಿರುವಂಥ ಜಾಗ. ಇವರು ಕುಂಟೆ 7,15,000 ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು. ಇದು ಪರ್ಚೇಸ್ ಮಾಡಿರುವಂಥ ಜಾಗ. ಊರಿಗೆ ನಿಯರ್ ಹತ್ರ ಇದೆ. ಜಾಗ ಮಾತ್ರ ಸೂಪರಾಗಿದೆ. ಈ ರೋಡ್ಗೆ ಹೆಚ್ಚು ಕಮ್ಮಿ 200 ಅಡಿ ಐತೆ. ಕುಂಟ 7,15,000 ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ಲು. ಅಕ್ಕಪಕ್ಕದಲ್ಲೆಲ್ಲ ಫುಲ್ಲು ತೋಟಗಳು. ಊರಿಂದ ಒಂದು 1/4 ಕಿಲೋಮೀಟ್ರ್ ಆಗುತ್ತಾ. ಬಸ್ ರೋಡಿಂದ 1 ಕಿಲೋಮೀಟ್ರ್ ಆಗುತ್ತಾ. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ಇದೇ ರೀತಿ ಇದೆ ತೆಂಗಂತೂ ಎಲ್ಲ. ಇನ್ನೊಂದು ಈ ವರ್ಷದೊಳಗಡೆ ಎಲ್ಲ ಒಂಬಳ ಸ್ಟಾರ್ಟ್ ಆಗುತ್ತಾ. 1.25 ಎಕರೆ ಜಾಗ. ಸಪೋಟೊ, ಬಾಳೆ, ತೆಂಗು, ಮನೆ, 2 ಬೋರ್ಗಲ್ಲು ಎಲ್ಲ ಇದೆ. ಮನೆ ಮಾತ್ರ ಸಿಂಪಲ್ ಮನೆ. ತೋಟ ಮಾತ್ರ ಸೂಪರಾಗಿದೆ. ತೆಂಗು ಅಂತೂ ನೋಡಿ ಎಲ್ಲ ಯಾವ ರೀತಿ ಇದೆ. 1.25 ಎಕರೆ. ಇವರು ಕುಂಟೆ 7,15,000 ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಇದು ಪರ್ಚೇಸ್ ಮಾಡಿರುವಂಥ ಜಾಗ.